ಏನೋ ಮಾಡ್ತಾ ಇದ್ಯಾ? ಅದು ನಮ್ ಬೇವರ್ಸಿ ಫ್ರೆಂಡ್ಸ್ ಹೇಳ್ತಿದ್ರು, ಹುಡ್ಗಿರ್ಗೆ ಕಾಳಾಕಿದ್ರೆ ಬೀಳ್ತಾರೆ ಅಂತ. ಅದಕ್ಕೆ ಟ್ರೈ ಮಾಡ್ತಿದ್ದೆ, ಬೀಳ್ತೀಯೇನೋ ಅಂತ. ಅದಕ್ಕೆ ನನ್ನಿಂದ ಯಾಕೆ ಬಿದ್ದಿದ್ಯಾ? ಯು ನೋ ವಾಟ್ ಬೇಬಿ, ನೀನಂದ್ರೆ ನನಗಿಷ್ಟ. ಐ ಲವ್ ಯು. ನೀನ್ ನನ್ನ ಹೃದಯದ ಅದು. ಅದು ಅಂದ್ರೆ ಇಟ್ ಮೀನ್ಸ್ ನೀ ನನ್ನ ಹೃದಯದ ಔರಾಣಿ, ನನ್ನ ಹೃದಯದ ರಾಣಿ. ನಿನಗೋಸ್ಕರ ಈ ಹೃದಯದಲ್ಲಿ ಪ್ರೇಮ ಸೌಧನೇ ಕಟ್ಟಿಸ್ಬಿಟ್ಟಿದ್ದೀನಿ. ನನಗೋಸ್ಕರ ನಿನ್ ಹೃದಯದಲ್ಲಿ ಪ್ರೇಮ ಸೌಧನೇ ಕಟ್ಸಿದೀಯಾ? ನೀನ್ ರಿಬ್ಬನ್ ಕಟ್ ಮಾಡಿ ಯಾವಾಗ ಒಳಗ್ ಬರ್ತೀಯೋ ಅಂತ ವೇಟಿಂಗ್. ಹೌದಾ? ಕಳ್ಳಿ. ಹೌದು. ಕಾಳು ಹಾಕಿದ್ದು ವರ್ಕೌಟ್ ಆಯ್ತು ಅನ್ಸುತ್ತೆ. ಅವಳು ಕಾಳು ಹಾಕದ ಕಾಳು ಹುಡುಕಿದಳೆ. ಯಾವಾಗ್ಲೂ ಯಾಕೆ, ಇವಾಗ್ಲೇ ಓಪನಿಂಗು. ಯಾಕೆ ಹಿಂದಿಂದೆ ಹೋಗ್ತಾ ಇದ್ಯಾ? ರಿಬ್ಬನ್ ಕಟ್ ಮಾಡಿ ಒಳಗ್ ಬರೋದ್ ಬೇಡ್ವಾ? ಬೆಬೆ, ಅದು ಇನ್ನು ಪ್ರೇಮ ಸೌದಕ್ಕೆ ಸುಣ್ಣ ಬಣ್ಣ ಬಳ್ಳಿಲ್ವಂತೆ, ಬಳಿಸ್ಕೊಂಡ್ ಬರ್ತೀನಿ. ಟಾಟಾ. ಏ ನಿತ್ಕೊಳ್ಳೋ, ಓಡ್ಬೇಡ, ನಿತ್ಕೊಳ್ಳೋ. ಓ ಮೈ ರೋಮಿಯೋ. ಬೆಳಗ್ಗೆ ಟೆರರ್ ಕೆಲ್ ತಗೊಳಕೊಂಡ್ಬಿಟ್ಟೆ. ಇವಳೇನು ಮಿಸ್ ತೊಡಕೊಂಡ್ಬಿಟ್ಟಿದಳ. ಹೋಗಲಿ, ಮೂತಿಗೋಷ್ಟು ಬೆಂಕಿ ಹಾಕ. ಈ ಸಲ ಯಾವ್ದಾದ್ರು ಸಖತ್ತಾಗಿರತ್ತೆ, ಬೆರಿಗೆ ಕಾಣಾಗ್ತದೆ. ಲೋ, ಇಲ್ಲೇನೋ ಮಾಡ್ತಾ ಇದೀಯಾ? ಇರೋ ಹೇಳ್ತೀನಿ. ಏನಾಯ್ತು ಹೇಳ? ಹಿಂಗ್ ವಾಸ ಸರಿ ಇಲ್ಲ, ಹಿಂಗೆ ಕೂತ್ಕೊಳ್ತೀನಿ. ನಡಿಯೋ. ಈ ಹುಡುಗಿರ್ ಏನ್ ಕಾಣಿಸಿಲ್ಲ ಮಗ, ಚಾಕು ತೋರ್ಸಕ್ ಬರ್ತವೆ. ನಮ್ಮಂತ ಒಳ್ಳೆ ಹುಡುಗರು ಕಾಳಕ್ಕಂಗೆ ಇಲ್ವಾ? ಅಂತವನ್ನೆಲ್ಲ ಕಚ ಕಚ ಅಂತ ಚುಚ್ಚಾಕ್ಬಿಡ್ಬೇಕು. ಒಳ್ಳೆ ಹುಡುಗರಿಗೆ ಬೆಲೆನೇ ಇಲ್ಲ ಗುರು. ಗುರು ಗುರು ನಿಧಾನ ಗುರು. ಯಾಕೋ? ನಿಧಾನ ಹೋಗ್ ಗುರು. ಮೇಡಮ್, ನೆಕ್ಸ್ಟ್ ಟೈಮ್ ತಾಜ್ ಮಹಲ್ ಕಟ್ಟಿಸ್ತೀನಿ, ಬರ್ತೀರಾ? ಏ ಹೋಗಲ್ಲ. ಹೋಗಲೇ ಕುಳ್ಳಿ, ತಾಜ್ ಮಹಲ್ ಬೇರೆ ಕೇಳು. ಕಟ್ಸ್ಬಿಡ್ತಾನೆ. ಲೇ, ಒಳ್ಳೆ ಒಣಗೋಗಿರೋ ಸಿಡಿ ತರ ಇದ್ಯಾ, ಹುಷಾರು. ಏನ್ ಗುರು ಇದು, ಎಷ್ಟು ಟ್ರೈ ಮಾಡ್ರಿ ಮೂತಿ ಹುಡುಗಿರೇ ಬೀಳಲ್ಲ ಅಂತಾರೆ. ನಿನ್ ಟೈಮ್ ಬೇಡ ಆದ್ರೆ, ನೀನ್ ಬೇಡ ಅಂದ್ರೆ ಅವರೇ ನಿನ್ನ ಹುಡುಕೊಂಡ್ ಬರ್ತಾರೆ. ಓ, ಅದ್ ಹೆಂಗ್ ಹೇಳಪ್ಪ, ನನ್ನ ಟೈಮ್ ಸ್ವಲ್ಪ ಬ್ಯಾಡ್ ಮಾಡ್ಕೊಳ್ತೀನಿ. ಯಾಕೋ, ಏನಾಯ್ತು ನಿನಗೆ? ಏನೋ? ಐ ಲವ್ ಯು ಕೃಷ್ಣ. ನೋಡು, ನೀನಂದ್ರೆ ನಂಗೆ ಇಷ್ಟ ಇಲ್ಲ. ಎಷ್ಟು ಸಲ ಹೇಳಿದೀನಿ ನಿನ್ಗೆ ನನ್ನಿಂದ ಬರ್ಬೇಡ ಅಂತ. ಇದೇ ಲಾಸ್ಟ್. ಇನ್ನೊಂದ್ಸಾರಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಸರಿ ಇರಲ್ಲ. ಏಯ್ ಅತ್ತೋ.
ಏನ್ ಗುರು ಇದು ಅನ್ಯಾಯ? ಹುಡುಗಿರು ಬೀಳ್ತಿಲ್ಲ ಅಂತ ನಾವೇ ಅವ್ರಿಂದ ಕಾಳು ಹಾಕ್ಕೊಂಡು ನಾಯಿ ಥರ ಅಲ್ಲಿದ್ರು ನಮ್ಮ ಮುಖಕ್ಕೆ ಒಂದು ಹುಡುಗಿನೂ ಬೀಳ್ತಿಲ್ಲ. ಅಂಥದ್ರಲ್ಲಿ ಅವಳೇ ಬಂದು ನಿನಗೆ ಪ್ರಪೋಸ್ ಮಾಡಿದ್ರು ನೀನು ಕೇರೇ ಮಾಡ್ದಲ್ಲೇ ಮುಖ ಉದಿಸ್ಕೊಂಡ್ ಬರ್ತಿದ್ಯಾ. ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಾ. ಅಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲಿಲ್ಲ. ಗುರು, ಕಿಂಗ್ 2 ಸಿಗರೇಟ್ ಕೊಡಿ. ಮ್ಯಾಚ್ ವಾಸ್ ಕೊಡು. ಸಿಗರೇಟ್ ಸೇದ್ಬೇಡ ಕೃಷ್ಣ, ಆಯಸ್ ಕಡಿಮೆ ಆಗತ್ತೆ. ಮಗ, ಹುಡುಗಿ ತುಂಬಾ ಕೇರ್ ಮಾಡ್ತಾಳೆ, ಒಳ್ಳೆ ಹುಡುಗಿ ಅನ್ಸುತ್ತೆ, ಒಪ್ಕೊಬಿಡ. ಮುಚ್ಕೊಂಡು ಹತ್ತಲೋ. ಹೋಗಿ ಹೋಗಿ ನಿನ್ನ ಹತ್ರ ಪಡ್ಕೊಂತ ಇದೀನಲ್ಲ. ಲೋ ಪ್ರಭು, ಅದೇನ್ ಹೇಳ್ಬೇಕು ಅಂತ ಹೇಳ್ ಸಾಯಲೇ. ಅದು ನುಲಿಬೇಡ ನೀನು. ಅದೇನ್ ಕೇಳಕ್ ಫೋನ್ ಮಾಡಿದ್ಯಾ? ಮುಚ್ಕೊಂಡು ಬೊಗಳು ಅಷ್ಟೇ. ನಾನದು ಫಸ್ಟ್ ಟೈಮ್ ಎಣ್ಣೆ ಹೊಡಿತಿದ್ದೀನ, ಯಾವ ಬ್ರ್ಯಾಂಡ್ ಹೊಡಿಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವ ಬ್ರ್ಯಾಂಡ್ ಹೊಡಿಲಿ ಸ್ವಲ್ಪ ಹೇಳು ಮಗ. 8 ಗಂಟೆ ಕುಡಿತಿದೆ ಅಂದ್ರೆ 8 PM ತಗೋ. ಓವರ್ ಟೈಮ್ ಡ್ಯೂಟಿ ಮಾಡಿ ಸುಸ್ತಾಗಿದೆ ಅಂದ್ರೆ ಓಟಿ ತಗೋ. ಸಾಲಿ ಟೆನ್ಷನ್ ಇಂದ ಹೊರಗೆ ಬರ್ಬೇಕು ಅಂದ್ರೆ ಕಿಂಗ್ ಫಿಶರ್ ತಗೋ. ಹುಡುಗಿ ಏನಾದ್ರೂ ಕೈ ಕೊಟ್ಲು ಅಂತ ಹೇಳಿ ಸನ್ಯಾಸಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ವರ್ಡ್ ಮಂಕ್ ತಗೋ. ಇದು ಯಾವ್ದು ಅನುಭವ ಇಲ್ಲ ನೀನು ಚೈಲ್ಡ್ ಅಂತಿದ್ರೆ ವುಡ್ ವರ್ಡ್ಸ್ ತಗೋ. ಹಂಗೇನಾದ್ರೂ ನಿನ್ನ ದುಡ್ಡು ಜಾಸ್ತಿ ಇದು ಹೆಂಗಪ್ಪ ಖರ್ಚು ಮಾಡೋದು ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ನನ್ನ ಅಕೌಂಟ್ ನಂಬರ್ ತಗೋ. ಮಗ, ಕುಡ್ಕೊಂಡೋದ್ರೆ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು, ನನ್ನ ತೂರಾಡ್ಲೂಬಾರ್ದು, ಸ್ಮೆಲ್ಲು ಬರಬಾರ್ದು. ಆ ಥರ ಬ್ರ್ಯಾಂಡ್ ಇದ್ರೆ ಹೇಳು ಮಗ. ನಂದಿನಿ ಹಾಲು ತಾಜಾ ಮತ್ತು ಶುದ್ಧ. ಇದನ್ನ ತಗೊಂಡ್ ಕುಡ್ಕೊಂಡ್ ಮುಚ್ಕೊಂಡ್ ಮನೆಗೋ ಮಕ್ಕಳು ಲೋಪರ್ ಹಿಡ್ಡ ಫೋನ್. ಇಂತ ನನ್ನ ಮಕ್ಕಳೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ರೆ ಕುಡುಕರಿಗೆ ಅವಮಾನ. ಹಿಂಗೆ ಬ್ರ್ಯಾಂಡ್ ಬೇಕಾ ಹೇಳ? ಯಾಕೋ ಬೇಜಾರಲ್ಲಿದ್ಯಾ? ಏನೋ ಅವಳು ನನ್ನ ಬಿಟ್ಟು ಹಂಗೆ ಕಾಣ್ತಾ ಇಲ್ಲ. ಅಲ್ಲ ಗುರು, ನಮ್ಗಳಿಗೆ ಹುಡುಗಿರ್ ಬೀಳ್ತಿಲ್ಲ ಅಂತ ನಮ್ಮ ಮಾರ್ಟು ಕೊರ್ಗಿ ಕೊರ್ಗಿ ಸ್ವರ್ಗೋಗ್ತಿದೆ. ಅಂಥದ್ರಲ್ಲಿ ಅವಳಿಷ್ಟಕ್ಕೆ ಅವಳೇ ಬಂದ್ಬಿಟ್ಟು ಐ ಲವ್ ಯು ಅಂತ ನಿನ್ನ ಹೃದಯದಲ್ಲಿ ಜಗ ಕೊಡು ಅಂತ ಬಾಗ್ಲನ್ನ ಬಡಬಡ ಅಂತ ಬಡಿತಿದ್ರು. ನೀನು ಬಾಗ್ಲೇ ತೆಗಿತಿಲ್ವಲ್ಲ ಗುರು? ಓ, ಅರ್ಥವಾಯ್ತು ಬಿಡು. ಬಾಗ್ಲು ಓಪನ್ ಮಾಡಿದ್ರೆ ಬಾಗ್ಲಲ್ಲಿ ತಗ್ಲಾಕ ಬಿಡ್ತಾಳೆ ಅಂತನಾ? ಈ ಛತ್ರಿನ ಮಗ ನನಗೆ ಗೊತ್ತಿಲ್ಲಂಗೆ ಹುಡುಗಿನೇ ಯಾವಾಗ ಪಟಾಯಿಸ್ಕೊಂಡು ಇವನ ಹತ್ರನೇ ಬಾಯ್ ಬಿಡ್ಸೋಣ. ಕಿಲ್ಲಾಡಿ ಗುರು ನೀನು. ನಾನು 1 ತಿಂಗಳು ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಹುಡುಗಿನ ಪಟಾಯಿಸ್ಕೊಂಡು ಐ ಲವ್ ಯು ಅಂತ ಹಿಂದೆ ತಿರುಗೋಗಿ ಮಾಡ್ಕೊಂಡಿದ್ಯಲ್ಲ ಗುರು. ಏನ್ ಮಾಡಿದ್ವಿ ಹೇಳು ಗುರು? ನಾನು ಯಾರನ್ನಾರು ಪಟಾಯಿಸ್ಕೊಳ್ತೀನಿ? ಯಾವ ಮೋಡಿನೂ ಇಲ್ಲ, ಮಸಿನೂ ಇಲ್ಲ. ಮತ್ ನಿಂಗೆ ಅವಳು ಹೆಂಗೋ ಪರಿಚಯ ಆದ್ಲು, ಅವಳಿಗೆ ನಿನ್ಮೇಲೆ ಹೆಂಗೋ ಲವ್ ಆಯ್ತು? ಏನೋ ಸರಿ ಇರು, ಬಂದೆ. ಕೃಷ್ಣ, 1 ನಿಮಿಷ. ಹಾಯ್. ಹಾಯ್, ನೀನು ಸುಕನ್ಯಾ ಅಲ್ವಾ? ಹಾ, ಹೇಗಿದ್ಯಾ ಕೃಷ್ಣ? ನಾನು ಸೂಪರ್ ಆಗಿದ್ದೀನಿ, ನೀನು ಹೇಗಿದ್ಯಾ? ನೋಡು, ಹಿಂಗಿದ್ದೀನಿ. ಕಾಲೇಜಲ್ಲಿದ್ದಾಗ ಶ್ರೀದೇವಿ ಥರ ಇದ್ದೆ, ಈಗೇನು ಬೂದ್ಗುಂಬಳಕಾಯಿ ಥರ ಆಗ್ಬಿಟ್ಟಿದ್ಯಾ? ಹೇಯ್, ಬೇಜಾರಾಗ್ಬೇಡ, ಸುಮ್ಮನೆ ತಮಾಷೆ ಮಾಡಿದೆ. ಕಾಲೇಜಲ್ಲಿ ಸೆಂಡ್ ಆಫ್ ಡೇ ದಿನ ಕಾಣಿಸ್ಕೊಂಡಳು, ಮತ್ತೆ ಇವತ್ತು ಕಾಣಿಸ್ಕೊಂತ ಇದೆಯಾ? ಇಷ್ಟು ವರ್ಷ ಎಲ್ಗೋಗ್ಬಿಟ್ಟಿದ್ದೆ? ಕಾಲೇಜ್ ಮುಗಿದ್ಮೇಲೆ ಅಜ್ಜಿ ಊರ್ಗೊಟ್ಟೋದೆ. ಇವಾಗ 3 ದಿನ ಆಯ್ತು ಬಂದಾಗಿಂದ ನಿನ್ನನ್ನೇ ಹುಡುಕ್ತಿದ್ದೀನಿ ಕೃಷ್ಣ. ನನ್ನನ್ನ ಏನಕ್ಕೆ? ಮದ್ವೆಗಿದ್ರೆ ಸೆಟ್ ಆಯ್ತಾ ಹೆಂಗೆ? ಓ, ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಾ? ನಾನ್ ನಿಂಗೇನೋ ಹೇಳ್ಬೇಕು. ಹಾ, ಹೇಳು. ಕಾಲೇಜ್ ಡೇಸಿಂದನೂ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಅದೆಷ್ಟೋ ಸಲ ಹೇಳ್ಬೇಕು ಅಂತ ನಿನ್ನ ಹತ್ರ ಬಂದೆ, ಆದ್ರೆ ಧೈರ್ಯ ಸಾಕಾಗ್ಲಿಲ್ಲ. ಕೊನೆಗೆ ಸೆಂಡ್ ಅಪ್ ಡೇನೂ ಬಂದ್ಬಿಡ್ತು. ಅವತ್ತಿನ ದಿನ ನಿನ್ನ ಹತ್ರ ಹೇಳ್ಬೇಕು ಅಂತ ಬಂದೆ, ಆದ್ರೆ ನಿನ್ ಶ್ರೀವಲ್ಲಿಗೆ ಪ್ರಪೋಸ್ ಮಾಡ್ತಿದ್ದನ್ನ ನೋಡ್ದೆ.
ನನಗೆ ಸಿಡಿಲು ಹೊಡೆದಂಗಾಯ್ತು. ನಾನು ಅಲ್ಲಿಂದ ಹೊರಟೋದೆ ಕೃಷ್ಣ. ಎಷ್ಟು ಪ್ರಯತ್ನ ಮಾಡಿದ್ರು ನಿನ್ನ ಮರೆಯೋಕ್ಕೆ ಆಗಲಿಲ್ಲ. ಇಲ್ಲೇ ಇದ್ರೆ ನಿನ್ನ ನೆನಪಲ್ಲಿ ಹುಚ್ಚಿ ಆಗೋಗ್ತೀನಿ ಅಂತ ಅಜ್ಜಿ ಊರ್ಗೊಟ್ಟೋದೆ. ಇತ್ತೀಚೆಗಷ್ಟೇ ಗೊತ್ತಾಯ್ತು ನಿಮ್ಮ ಲವ್ ಬ್ರೇಕಪ್ ಆಗಿ ಅವಳು ಬೇರೆ ಯಾರನ್ನೋ ಮದುವೆ ಆದ್ಲು ಅಂತ. ಅದಕ್ಕೆ ಬೇರೆ ಯಾರೋ ಬಂದು ಕ್ಯಾಚ್ ಹಾಕೊಳ್ಳೋಕ್ಕೂ ಮುಂಚೆ ನನ್ನ ಪ್ರೀತಿನ ನಿನ್ನ ಹತ್ರ ಹೇಳಬೇಕು ಅಂತ ನಿನ್ನ ಹುಡ್ಕೊಂಡು ಬಂದೆ ಕೃಷ್ಣ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಐ ಲವ್ ಯು ಕೃಷ್ಣ. ಐ ಆಮ್ ಸಾರಿ ಸುಕನ್ಯಾ. ನಾನು ಯಾವತ್ತೂ ಆ ದೃಷ್ಟಿಯಲ್ಲಿ ನೀನು ನೋಡೇ ಇಲ್ಲ. ನೀನು ನನ್ನ ಒಳ್ಳೆ ಫ್ರೆಂಡ್ ಅಷ್ಟೇ. ನನಗೆ ಯಾವತ್ತೂ ನಿನ್ನ ಲವ್ ಮಾಡಬೇಕು ಅಂತ ಅನಿಸಿಲ್ಲ. ಆದರೆ ನಾನು ನಿನ್ನ ಲವ್ ಮಾಡ್ತಿದ್ದೀನಲ್ಲ. ನೋಡು, ನಾನೀಗಷ್ಟೇ ಶ್ರೀವಲ್ಲಿನ ಮರಿತಾ ಈಗೀಗ ಆ ನೋವಿಂದ ಹೊರಗೆ ಬರ್ತಾ ಇದ್ದೀನಿ. ನನಗೆ ನನ್ನ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದೇ ನನ್ನ ಗುರಿ. ಈಗ ಈ ಲವ್ವು ಗಿವು ಎಲ್ಲ ನಂಗೆ ಇಷ್ಟ ಇಲ್ಲ. ನಿನ್ನ ಲೈಫ್ ಸೆಟ್ಲ್ ಮಾಡ್ಕೋ. ಎಷ್ಟು ಟೈಮ್ ಬೇಕಾದರೂ ವೆಯ್ಟ್ ಮಾಡ್ತೀನಿ. ನನ್ನ ಪ್ರೀತಿನ ಹೇಳೋಕೇನೆ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀನಂತೆ. ಇನ್ನು ನಿಂಗೋಸ್ಕರ ಇನ್ನೊಂದಷ್ಟು ವರ್ಷ ವೆಯ್ಟ್ ಮಾಡಲ್ವಾ? ಒಂದ್ಸಲ ಪ್ರೀತಿಲಿ ಮೋಸ ಹೋದ್ಮೇಲೆ ಈ ಲವ್ ಅಂದ್ರೇ ಅಸಹ್ಯ ಆಗ್ಬಿಟ್ಟಿದೆ. ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಾನು ನಿಂಗೆ ಸಿಗ್ತೀನಿ ಅಂತೆಲ್ಲ ಕನ್ಸ್ಕೊಂಡ್ಬೇಡ. ಅಪ್ಪ ಅಮ್ಮ ತೋರಿಸ್ತೋರ್ನ ಮದುವೆಯಾಗಿ ಚೆನ್ನಾಗಿರು. ನಿನ್ ಜಾಗದಲ್ಲಿ ಬೇರೆ ಯಾರನ್ನೂ ನಾನು ಊಹಿಸ್ಕೊಳಕ್ ರೆಡಿ ಇಲ್ಲ. ನಿನ್ ಪ್ರೀತಿನ ಪಡ್ಕೊಂತೀನಿ. ಸುಮ್ಮನೆ ತಲೆ ಕೆಡಿಸ್ಬೇಡ, ಹೊರಟೋಗು. ನನಗೆ ಕೋಪ ಬಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲಿಂದ ಸುಮ್ಮನೆ ಹೊರಟೋಗು. ಏ ಕೃಷ್ಣ, ನಿಂತ್ಕೊಳ್ಳೋ. ಯಾರ ಜೊತೆ ಮಾತಾಡ್ತಿದ್ಯೋ? ಸುಕನ್ಯಾ ಓದ್ಲಾ? ಇಷ್ಟೊತ್ತು ಲವ್ವು ಮಣ್ಣು ಮಸಿ ಅಂತ ತಲೆ ತಿಂತಾ ಇದ್ಲು. ಏಯ್, ಯಾವ ಸುಕನ್ಯನೋ? ಡಿಗ್ರಿಲಿ ನಮ್ಮ ಜೊತೆ ಓದ್ತಿದ್ಲಲ್ಲ, ಸಿಂಪಲ್ ಸುಕನ್ಯಾ ಅಂತ, ಅವಳೇ ಕಣ. ಏಯ್, ಏನೋ ಹೇಳ್ತಿದ್ಯಾ? ಆ ಸುಕನ್ಯಾನ? ನೀನು ಅವಳ ಹತ್ರ ಮಾತಾಡ್ತಿದ್ಯಾ? ಹ್ಞೂ ಕಣ, ಇಷ್ಟೊತ್ತು ತಲೆ ತಿಂದು ಹೋದ್ಲು. ಲೇ, ಅವಳೆಲ್ಲೋ ಇದ್ದಾಳೆ? ಅವಳು ಸತ್ತು 2 ವರ್ಷ ಆಯ್ತಲ್ಲೋ. ಏನು, ಅವಳು ಸತ್ತೋದ್ಲಾ? ಲೇ, ನೀನು ಯಾವ ಸುಕನ್ಯಾ ಬಗ್ಗೆ ಮಾತಾಡ್ತಿದ್ಯೋ? ನಮ್ಮ ಕಾಲೇಜಲ್ಲಿ ಇದ್ದಿದ್ದು ಒಬ್ಳೆ ಸುಕನ್ಯಾ ತಾನೆ? ಹಾಂ. ಯಾವಾಗಲೂ ಸಿಂಪಲ್ ಆಗಿ ಸೈಲೆಂಟ್ ಆಗಿ ಇರ್ತಿದ್ಲಲ್ಲ, ಅವಳ ಬಗ್ಗೆನೇ ಕಣೋ ಹೇಳ್ತಿರೋದು. ಏನು, ಅವಳು ಸತ್ತೋದ್ಲಾ? ಅವಳು ಇಷ್ಟೊತ್ತು ನನ್ನ ಜೊತೆ ಮಾತಾಡ್ತಿದ್ಲಲ್ಲೋ? ಲೇ, ಅವಳು ಬದುಕಿಲ್ಲ ಕಣೋ. ಲೇ, ಅವಳು ಕಾಲೇಜ್ನಲ್ಲಿ ಯಾರನ್ನೋ ಲವ್ ಮಾಡ್ತಿದ್ದಂತೆ ಕಣೋ. ಅವ್ನು ಸಿಗ್ಲಿಲ್ಲ ಅಂತ ಇವಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ಯಾರನ್ನ ಲವ್ ಮಾಡ್ತಿದ್ಲು ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಕಣೋ. ಮಗ, ನಾವು ಅವಾಗಲೇ ಮಾತಾಡೋದು ಉಜ್ಜ ಜೊತೆನಾ? ಅಯ್ಯೋ ಅಯ್ಯೋ, ನಾನ್ ದೆವ್ವ ನೋಡ್ಬಿಟ್ಟೆ. ಇನ್ಮೇಲೆ ಕಣ್ ಮುಚ್ಚಿರು ಕಣ್ ತೆಗೆದ್ರು ಅವಳ ಕಾಣಿಸ್ತಾಳೆ. ಏಲೇ ಮಗ, ಬಾರೋ ತರಾಜಿ ಹತ್ರ ಹೋಗ್ಬಿಟ್ಟು ತಾಯ್ತ ಕರ್ಸ್ಕೊಬರೋಣ. ಅಯ್ಯೋ, ನಾನ್ ದೆವ್ವ ನೋಡ್ಬಿಟ್ಟೆ. ಏಯ್, ಸಾಕು ನಿಲ್ಸ. ಹೇಗಾದ್ರೂ ಅವಳ ಆತ್ಮ ಶಾಂತಿ ಸಿಗೋ ದಾರಿ ಹುಡುಕ್ಬೇಕು. ಗುರು, ಅವಳಿಗೆ ಬೇಕಾಗಿರೋದು ನೀನು ನಿನ್ ಪ್ರೀತಿ. ಅವಳ ಪ್ರೀತಿನ ಒಪ್ಕೊಬಿಡು ಗುರು, ಅವಳ ಆತ್ಮಕ್ಕೆ ಶಾಂತಿ ಸಿಕ್ಬಿಡುತ್ತೆ. ಅವಳ ಪ್ರೀತಿನ ಒಪ್ಕೊಂಡ್ರೆ ಪ್ರೇತಾತ್ಮವಾಗಿ ಇಲ್ಲೇ ಅಳಿತಾಳೆ ಹೊರತು ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಹಾ, ಹಾಗಾದ್ರೆ ಯಾವ್ದಾದ್ರು ಪವರ್ಫುಲ್ ಮಂತ್ರವಾದಿನ ಕರೆಸಿ ಅವಳನ್ನ ಬಂಧಿಸ್ಬಿಟ್ರೆ ಹೇಗೆ? ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕೇ ಹೊರತು ಅವಳನ್ನ ಕಟ್ಟಾಕೋ ಪ್ರಯತ್ನ ಮಾಡಬಾರ್ದು. ಹಾಗಾದ್ರೆ ಅವಳ ಆತ್ಮಕ್ಕೆ ಹೇಗೆ ಮುಕ್ತಿ ಕೊಡಿಸ್ತೆ ಗುರು? ಇಲ್ಲೇ ಯಾಕೋ ಕರ್ಕೊ ಬಂದೆ? ಲೇ, ನಿನ್ನೆ ಕೇಳ್ತಿರೋದು ಇಲ್ಲೇ ಯಾಕೋ ಕರ್ಕೊ ಬಂದೆ? ಸುಕನ್ಯಾ ಬರ್ಲಿ ಅಂತ. ಲೇ ಅಣ್ಣಯ್ಯ, ಇಷ್ಟ ದಿನ ದೆವ್ವ ಹುಡ್ಕೊಂಡು ನಿನ್ನ ಹತ್ರ ಬರ್ತಿತ್ತು. ಇವತ್ ನೋಡಿ ನೀನೇ ದೆವ್ವ ಹುಡ್ಕೊ ಬಂದಿದ್ಯಲ್ಲೋ. ಕರ್ಮುಕ್ ಸಾಯ್ಸಕ್ ನನ್ನ ಬೇರೆ ಕರ್ಕೊ ಬಂದಿದ್ಯಾ. ನನ್ನ ಆಟು ಇವಾಗ್ಲೇ ಬಡ 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 ಅಂತ ಜನರೇಟರ್ ತರ ಬಡ್ಕೊಂತಿದೆ ಕಣೋ. ಇವಾಗ್ಲೂ ಅವಾಗ್ಲೂ ಬ್ಲಾಸ್ಟ್ ಆಗೋ ಮೂಮೆಂಟ್ ಇದೆ. ನೋಡ್ಗುರು, ಇದು ನಿನ್ ಲವ್ ಮ್ಯಾಟ್ರು. ನೀನ್ ಹೆಂಗಾರ ಕ್ಲಿಯರ್ ಮಾಡ್ಕೊ, ನಾನು ಇಲ್ಲಿಂದ ಕಳ್ಸ್ಕೊಂತೀನಿ ಅಷ್ಟೇ.
ನನ್ನ ನಿನಗೆ ಸರಿಯಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಕಾಗೆಗೋಸ್ಕರ ಆಕಾಶ ನೋಡೋ ಪ್ರೋಗ್ರಾಮ್ ಫಿಕ್ಸ್ ಅನ್ಸುತ್ತೆ ಗುರು. ಓಡೋಗೋಣ ಅಂದ್ರೆ ರಾಕೆಟ್ ಸ್ಪೀಡಲ್ಲಿ ಬಂದು ನನ್ನ ಎದೆ ಮೇಲೆ ಕುತ್ಕೊಂಡು ನನ್ನ ಕಣ್ಣು ಗುಡ್ಡಕ್ಕಿದ್ದು ಗೋಲಿ ಆಡ್ಬಿಡ್ತಾಳೆ ಗುರು. ಬಂದ್ಲು ಕಷ್ಟ ಸುಖ ವಿಚಾರಿಸ್ಗುರು. ಹಾಯ್. ಹಾಯ್. ನಮಸ್ಕಾರ ಕಣಕ್ಕ. ನಂಗೋಸ್ಕರನೇ ವೇಟ್ ಮಾಡ್ತಿದ್ಯಾ ಅನ್ಸತ್ತೆ. ಹೌದಕ್ಕ, ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ರಾತ್ರೆಲ್ಲ ಎಣ್ಣೆ ಊಟ ಬಿಟ್ಬಿಟ್ಟು ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕಾಶನೇ ನೋಡ್ಕೊಂಡು ಮಲಗಿದ್ದ. ನನ್ ಮೇಲೆ ಲವ್ ಇದ್ರು ಆಟ ಆಡ್ಸ್ಬೇಕು ಅಂತ ಹೇಳ್ತಿಲ್ಲ ಅಲ್ವಾ? ನಿಂಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಮೇಲೆ ನಂಗೆ ಲವ್ ಇಲ್ಲ, ನಾನು ನಿನ್ನ ಲವ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ಗುರು, ಸ್ವಲ್ಪ ನಿಧಾನ ಮಾತಾಡು ಗುರು. ನೀನ್ ಮಾತಾಡ್ತಾ ಇರೋದು ಪರಮಾತ್ಮನ್ ಜೊತೆ ಅಲ್ಲ ಗುರು, ಪ್ರೇತಾತ್ಮನ್ ಜೊತೆ. ಸ್ವಲ್ಪ ಕೂಲಾಗಿ ಹ್ಯಾಂಡ್ಲು ಮಾಡು ಗುರು. ನೀನಂದ್ರೆ ನಂಗೆ ತುಂಬಾ ಇಷ್ಟ ಕೃಷ್ಣ. ನಿನ್ ಜೊತೆ ಜೀವನ ಕಟ್ಕೋಬೇಕು, ನಮ್ದೇ ಆದ ಪುಟ್ಟ ಸಂಸಾರ ಇರ್ಬೇಕು, ನಮ್ಗೆರಡು ಮುದ್ದಾದ ಮಕ್ಳಿರ್ಬೇಕು ಅಂತೆಲ್ಲ ಕನ್ಸು ಕಟ್ಕೊಂಡಿದೀನಿ. ಆ ಕನ್ಸಿಗೆಲ್ಲ ತಣ್ಣೀರ್ ಹಾಕ್ಬೇಡ ಕೃಷ್ಣ. ನೀನು ಅನ್ಕೊಂಡಿದ್ದು ಯಾವುದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ನೀನು ಒಂದು ಆತ್ಮ ಜೊತೆ ಸಂಸಾರ ಮಾಡೋ ಸಾಧ್ಯ ಇಲ್ಲ. ನೀನ್ ಸತ್ತು 2 ವರ್ಷ ಆಗಿದೆ. ಆತ್ಮಕ್ಕೆ ಶಾಂತಿ ಸಿಗದೆ ಅಲ್ಲಾಡ್ತಿರೋ ಪ್ರೇತಾತ್ಮ ನೀನು. ನಿನ್ನ ಹೇಗ್ ಮದುವೆ ಆಗುತ್ತೆ? ಏನೋ ಅಂದ್ರೆ ನನ್ನ ಮದುವೆ ಆಗಲ್ವಾ? ಆಗಿಲ್ಲ ಅಂದ್ರೆ ನಿನ್ನ ಬಿಡಲ್ಲ. ನನ್ನ ಪ್ರೀತಿನ ಪಡೆಯೋಕಾಗ್ದೆ ಹೇಡಿಯಾಗಿ ಸೂಸೈಡ್ ಮಾಡ್ಕೊಂಡ್ ಸತ್ತೆ. ಆದ್ರೆ ಈಗ ನಿನ್ನ ಪ್ರೀತಿ ಪಡೆಯೋಕೆ ಪ್ರೇತಾತ್ಮವಾಗಿ ಬಂದಿದ್ದೀನಿ. ಆಗ ಕಳ್ಕೊಂಡಾಗೆ ಈಗ ಕಳ್ಕೊಳ್ಳೋದಿಲ್ಲ, ನಿನ್ನ ಪಡ್ಕೊಂತೀನಿ. ನಾನ್ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಕೃಷ್ಣ. ನಿನ್ನ ಪಡೆಯೋ ಆಟದಲ್ಲಿ ಇಲ್ಲೇ ಪ್ರೇತಾತ್ಮವಾಗಲಿದ್ದೀನಿ. ನನಗ್ ನಿನ್ ಬೇಕು ಕೃಷ್ಣ. ನೋಡು, ನೀನ್ ದುಡ್ಕಿ ತಗೊಂಡಿದ್ದ ನಿರ್ಧಾರದಿಂದ ನಿನ್ ಜೀವನ ಹಾಳು ಮಾಡ್ಕೊಂಡೆ. ನನ್ನ ಪಡಿಬೇಕು ಅನ್ನೋ ಹುಚ್ಚು ಆಟದಲ್ಲಿ ಇಲ್ಲೇ ಪ್ರೇತಾತ್ಮವಾಗಿ ಅಲಿಬೇಡ. ನನ್ನ ಪಡೆಯೋ ಆಸೆ ಬಿಟ್ಬಿಡು, ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿನ್ ಜೊತೆ ಇಡೀ ಜೀವನ ಕಳಿಬೇಕು ಅನ್ನೋ ಕನ್ಸು ನುಚ್ಚು ನೂರಾದ್ಮೇಲೆ ಇನ್ನೆಲ್ಲಿ ಆತ್ಮಕ್ಕೆ ಶಾಂತಿ ಸಿಗೋದು? ನಾವು ಪ್ರೀತಿ ಮಾಡಿರೋರು ನಮಗ್ ಸಿಗೋ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಕೃಷ್ಣ? ನಾವು ಪ್ರೀತಿ ಮಾಡಿದ್ರಲ್ಲ ನಮಗೆ ಸಿಗೋ ಆಗಿದ್ರೆ ಈ ಪ್ರೀತಿ ಅನ್ನೋದಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಸಿಗದಿರೋ ಪ್ರೀತಿಗೋಸ್ಕರ ನೀನು ಹೀಗೆ ಪ್ರೇತಾತ್ಮವಾಗಿ ಅಲಿತಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಾದ್ರೂ ಹೇಗೆ? ನೀನು ಮಾಡಿದ ತಪ್ಪೇನು ಗೊತ್ತಾ? ನನ್ನ ಪ್ರೀತಿ ಮಾಡ್ತಿದ್ರು ಅದನ್ನು ಹೇಳ್ದೆ ಮನಸ್ಸಲ್ಲೇ ಬಚ್ಚಿಟ್ಟಿದ್ದು ನೀನು ಮಾಡಿದ ದೊಡ್ಡ ತಪ್ಪು. ಪ್ರೀತಿ ಪಡಿಬೇಕು ಅನ್ನೋ ಈ ಹುಚ್ಚು ಹಠ ಬಿಟ್ಬಿಡು. ಕೃಷ್ಣ ಹೇಳ್ತಾ ಇರೋದು ನಿಜ. ಸಿಗ್ದಿರೋ ಇವನಿಗೋಸ್ಕರ ನೀನು ಈ ರೀತಿ ಅಲಿತಿದ್ರೆ ಇವನ್ ತಾನೇ ಹೇಗೆ ಸಂತೋಷವಾಗಿರಕ್ಕೆ ಸಾಧ್ಯ ಹೇಳಿ? ತನ್ಗೋಸ್ಕರ ತನ್ನ ಜೀವನನೇ ಕಳ್ಕೊಂಡಿರೋ ಹುಡುಗಿ
ಕಣ್ಮುಂದೆ ಈ ರೀತಿ ಅಲಿತಿದ್ರೆ ಇವನ್ ತಾನೇ ಹೇಗೆ ನೆಮ್ಮದಿಯಾಗಿರಕ್ಕಾಗುತ್ತೆ ಹೇಳಿ. ನಾವು ಪ್ರೀತಿ ಮಾಡಿದವರು ನಮಗೆ ಸಿಗ್ಲಿಲ್ಲ ಅಂದ್ರು ಎಲ್ಲೋ ಒಂದ್ ಕಡೆ ಸಂತೋಷವಾಗಿರ್ಬೇಕು ಅಂತ ಬಯಸ್ಬೇಕು. ಸಾರಿ ಕೃಷ್ಣ, ಯಾರಿಗ್ಯಾರು ಅಂತ ದೇವರು ಮೊದಲೇ ಬರೆದಿರುವಾಗ ನನ್ನ ದುಡುಕು ನಿರ್ಧಾರದಿಂದ ನನ್ನ ನಾನೇ ಸಾಯಿಸ್ಕೊಂಡೆ. ಮುಂದಿನ ಜನ್ಮದಲ್ಲಾದ್ರೂ ಈ ಸುಕನ್ಯಾಗೆ ಈ ಕೃಷ್ಣನ್ನೇ ಜೋಡಿ ಮಾಡ್ಲಿ. ಲವ್ ಯು ಕೃಷ್ಣ, ಐ ಮಿಸ್ ಯು.